ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಶಾಲಿನಿ ಕೈಪಾಕ. ನಾನು ಇವತ್ತಿನ ವಿಡಿಯೋದಲ್ಲಿ ಧನಿಯಾ ಪುಡಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದು ವೆಜ್ ಸಾಂಬಾರಿಗಾಗಿರ್ಬೋದು ಅಥವಾ ನಾನ್ ವೆಜ್ ಸಾಂಬಾರಿಗಾಗಿರ್ಬೋದು. ಇದೊಂದು ಸಾಂಬಾರು ಪೌಡರ್ ಇದ್ದರೆ ಸಾಕು, ತುಂಬಾ ಟೇಸ್ಟಿಯಾಗಿ ಸಾಂಬಾರನ್ನ ಮಾಡ್ಕೋಬೋದು. ತಿಳಿ ಸಾಂಬಾರಾಗಿರ್ಬೋದು, ಹುಳಿ ಸಾಂಬಾರಾಗಿರ್ಬೋದು, ಯಾವುದೇ ಸಾಂಬಾರಾಗಿದ್ರೂ ಕೂಡ ಇದೊಂದು ಪೌಡರ್ನ ಮಾಡಿಟ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಇವಾಗ ಸಾಂಬಾರು ಪೌಡರ್ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲು ಒಂದು ಬಾಣಲೆನ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು. ನಾನಿಲ್ಲಿ 1 kg ಸಾಂಬಾರು ಪೌಡರ್ನ ಮಾಡಿಸ್ಕೊಳ್ತಾ ಇದ್ದೀನಿ. ಈ ರೀತಿ ನೀವು ಒಂದ್ಸಲ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ ಸಾಂಬಾರು ಪೌಡರ್ ಟೇಸ್ಟ್ ಅಂತೂ. ನಾನಿಲ್ಲಿ ಧನಿಯಾಗಳನ್ನ ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಹಸಿ ಸ್ಮೆಲ್ ಹೋಗೋವರೆಗೂ ಹುರ್ಕೊಳ್ಳಿ, ತುಂಬ ಕಪ್ಪಗೆ ಮಾಡೋದಕ್ಕೆ ಹೋಗಬೇಡಿ, ಸಾಂಬಾರು ಪೌಡರ್ ಚೆನ್ನಾಗಿ ಬರಲ್ಲ. ನೋಡಿ, ಮತ್ತೆ ಸ್ವಲ್ಪ ಹಾಕ್ಕೊಂಡು ಸ್ವಲ್ಪ ಗರಿ ಆಗೋವರೆಗೂ ಚೆನ್ನಾಗಿ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಹುರ್ಕೋಬೇಕು. ಹೈ ಫ್ಲೇಮಲ್ಲಿ ಯಾವುದೇ ಕಾರಣದಕ್ಕೂ ಇಟ್ಕೊಳ್ಳೋದಕ್ಕೆ ಹೋಗಬೇಡಿ. ನಾನಿಲ್ಲಿ ತೋರಿಸ್ತಿರೋ ಮೆಜರ್ಮೆಂಟ್ ತಕ್ಕನಂಗೆ ನೀವು ಕೂಡ ಹಾಕಿ ಒಂದ್ಸಲ ಟ್ರೈ ಮಾಡಿ. ಇವಾಗ ಧನಿಯಾಗಳನ್ನ 1 kg ಧನಿಯಾಗಳನ್ನ ಹುರಿದು ಪಕ್ಕದಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಒಂದು ಅಗಲವಾದ ಪಾತ್ರೆಗೆ ಹಾಕೊಳ್ಳಿ. ಇವಾಗ ಅದೇ ಬಾಣಲಿಗೆ ಮೀಡಿಯಮ್ ಟು ಲೋ ಫ್ಲೇಮ್ ಇಟ್ಕೊಂಡು 1/4 kg ಕಡಲೆಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ. ಕಡಲೆಕಾಳು ಸ್ವಲ್ಪ ಸಿಡಿಯೋವರೆಗೂ, ಈ ರೀತಿ ಘಮ ಬರೋವರೆಗೂ, ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಹುರಿದು ಎತ್ತಿಟ್ಕೋಬೇಕು. ಇವಾಗ 1/4 kg ಆಗೋಷ್ಟು ಹೆಸರು ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ. ಹೆಸರು ಕಾಳನ್ನು ಅಷ್ಟೇ, ಯಾವುದೇ ಪದಾರ್ಥ ಆಗಿದ್ರೂ ಅಷ್ಟೇ ತುಂಬ ಕಪ್ಪಗೆ ಸೀಸ್ಕೋಬೇಡಿ, ಸ್ವಲ್ಪ ಗರಿಯಾಗಿ ಘಮ ಬರೋವರೆಗೂ ಹುರ್ಕೊಳ್ಳಿ ಸಾಕು. ನೋಡಿ, ಇಷ್ಟು ಕಲರ್ ಚೇಂಜ್ ಆದರೆ ಸಾಕು. ಮಿನಿಮಮ್ ಅಂದರೆ 3 ನಿಮಿಷ 4 ನಿಮಿಷ ಹುರ್ಕೊಂಡ್ರೆ ಸಾಕು. ಇವಾಗ ಅದೇ ಬಾಣಲಿಗೆ 1/4 kg ಕಡಲೆಬೇಳೆನ ಸೇರಿಸ್ಕೊಳ್ತಾ ಇದ್ದೀನಿ. ಜಾಸ್ತಿ ಸೇರಿಸ್ಕೋಬೇಡಿ, 1 kg ಧನಿಯಾಕ್ಕೆ 1/4 kg ಸಾಕು. ಕಡಲೆಬೇಳೆನೂ ಅಷ್ಟೇ, ಸ್ವಲ್ಪ ಕಪ್ಪಗಾಗಿ ಸ್ವಲ್ಪ ಗರಿ ಆಗೋವರೆಗೂ ಚೆನ್ನಾಗಿ ಬಿಸಿ ಮಾಡಿಕೊಂಡ್ರೆ ಸಾಕು. ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ಇವಾಗ ಅದೇ ಪಾತ್ರೆಗೆ 1/4 kg ಆಗುವಷ್ಟು ಹೆಸರು ಬೇಳೆನ ಸೇರಿಸ್ಕೊಳ್ತಾ ಇದ್ದೀನಿ. ಹೆಸರು ಕಾಳನ್ನು ಹಾಕಿರ್ತೀವಿ, ಹೆಸರು ಬೇಳೆನೂ ಕೂಡ 1/4 kg ಸೇರಿಸ್ಕೊಳ್ಳಿ ಸಾಕು. ಇದನ್ನು ಅಷ್ಟೇ ಸ್ವಲ್ಪ ಗರಿಯಾಗಿ ಘಮ ಬರೋವರೆಗೂ, ಲೈಟಾಗಿ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕು. ನೋಡಿ, 3 ಅಥವಾ 4 ನಿಮಿಷ ಟೈಮ್ ತೊಗೊಂಡಿದ್ದೆ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೆ ಹುರಿದು ಎತ್ತಿಟ್ಕೊಂಡಿದ್ದೀನಿ. ಇವಾಗ 1/4 kg ಆಗುವಷ್ಟು ಉದ್ದಿನ ಬೇಳೆನ ಹುರ್ಕೋಬೇಕು. ನಾನಿಲ್ಲಿ ಮನೆಯಲ್ಲಿ ಬೇಳೆ ಮಾಡಿಸಿಟ್ಕೊಂಡಿರೋ ಅಂಥ ಉದ್ದಿನ ಬೇಳೆನ ಹಾಕ್ಕೊಳ್ತಾ ಇದ್ದೀನಿ. ಉದ್ದಿನ ಬೇಳೆನೂ ಹಾಕಿ ಚೆನ್ನಾಗಿ ಘಮ ಬರೋವರೆಗೂ ಹುರ್ಕೊಂಡ್ರೆ ಆಯಿತು. ನಿಜವಾಗ್ಲೂ ಮಾತ್ರ ಈ ಸಾಂಬಾರು ಪೌಡರ್ ಒಂದ್ಸಲ ಮಾಡಿ ಇಟ್ಕೊಳ್ಳಿ, ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ. ನೀವು ಮೊದಲು ಮಾಡಿಸೋದಾದರೆ ಸ್ವಲ್ಪ ಕ್ವಾಂಟಿಟಿ ಕಡಿಮೆ ಮಾಡಿಸ್ಕೊಂಡು ನೋಡಿ. ಇವಾಗ ಉದ್ದಿನ ಬೇಳೆ ಎಲ್ಲ ಹುರ್ಕೊಂಡಾದ್ಮೇಲೆ ಅಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ರೇಷನ್ ಅಕ್ಕಿ ಸೇರಿಸ್ಕೊಳ್ತಾ ಇರೋದು. 200 ಗ್ರಾಮ್ ಆಗುವಷ್ಟು ರೇಷನ್ ಅಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ. ಅಕ್ಕಿ ಹಾಕೋದ್ರಿಂದ ಸಾಂಬಾರು ಥಿಕ್ನೆಸ್ ಚೆನ್ನಾಗಿ ಬರುತ್ತೆ, ಟೇಸ್ಟು ಕೂಡ ತುಂಬಾ ಚೆನ್ನಾಗಿ ಇರುತ್ತೆ. ಅಕ್ಕಿನೂ ಕೂಡ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಘಮ ಬರೋವರೆಗೂ ಹುರ್ಕೊಂಡ್ರೆ ಆಯಿತು. ಹುರಿದು ಎಲ್ಲದನ್ನು ಅಗಲವಾಗಿ ಪಾತ್ರೆಗೆ ಎತ್ತಿ ಇಟ್ಕೊಳ್ಳಿ. ಇವಾಗ ಚಕ್ಕೆನ ಹಾಕ್ಕೊಳ್ತಾ ಇದ್ದೀನಿ. ಚಕ್ಕೆನ 50 ರೂಪಾಯಿದು ಚಕ್ಕೆನ ಹಾಕ್ಕೊಳ್ತಾ ಇದ್ದೀನಿ. ಚಕ್ಕೆನ ಮುರಿದ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ, ಸ್ವಲ್ಪ ಘಮ ಬರೋವರೆಗೂ, ಸ್ವಲ್ಪ ಗಟ್ಟಿ ಅಂದರೆ ಗರಿ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಚಕ್ಕೆನ ಈ ರೀತಿ ಮುರಿದ್ಬಿಟ್ಟು, ಆವಾಗ ಬೇಗ ಫ್ರೈ ಆಗುತ್ತೆ. ನೋಡಿ, ಇವಾಗ ಚಕ್ಕೆನೂ ಕೂಡ ಹಂಗೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಸ್ವಲ್ಪ ಕ್ವಾಂಟಿಟಿಲೇ ಫ್ರೈ ಮಾಡಿ ಎತ್ತಿಟ್ಕೊಳ್ಳಿ. 5 ರೂಪಾಯಿದು ಮೆಂತ್ಯ ಹಾಕ್ಕೊಳ್ತಾ ಇದ್ದೀನಿ. ಮೆಂತ್ಯ ಕಾಳು ಜಾಸ್ತಿ ಹಾಕೋದು ಬೇಡ, ಕಹಿ ಬಂದುಬಿಡುತ್ತೆ. ಒಂದು 5 ರೂಪಾಯಿದು ಹಾಕ್ಕೊಂಡ್ರೆ ಸಾಕು, ಅಥವಾ ಒಂದು 2 ರಿಂದ 3 ಸ್ಪೂನ್ ಹಾಕ್ಕೊಂಡ್ರೆ ಸಾಕು. ಮೆಂತ್ಯ ಕಾಳನ್ನು ಈ ರೀತಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿ ಎತ್ತಿಟ್ಕೊಂಡು ಕಡಲೆನ ಸೇರಿಸ್ಕೊಳ್ತಾ ಇದ್ದೀನಿ. 1/4 kg ಕಡಲೆ ಸೇರಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಕಡಲೆ, ಕಾಳು, ಅಕ್ಕಿ ಎಲ್ಲ ಸೇರಿಸೋದ್ರಿಂದ ಪ್ರೋಟೀನ್ ಕೂಡ ತುಂಬಾ ಚೆನ್ನಾಗಿ ಸಿಗುತ್ತೆ ಸಾಂಬಾರು ಪೌಡರಿಂದ. ಇದಿಷ್ಟು ಹುರಿದು ಎತ್ತಿಟ್ಕೊಂಡಾದ್ಮೇಲೆ ಜೀರಿಗೆನ ಸೇರಿಸ್ಕೊಳ್ತಾ ಇದ್ದೀನಿ. ಜೀರಿಗೆನ 200 ಗ್ರಾಮ್ ಜೀರಿಗೆನ ಸೇರಿಸ್ಕೊಳ್ತಾ ಇದ್ದೀನಿ. ಜೀರಿಗೆ ಹಾಕೋದ್ರಿಂದ ಊಟ ಮಾಡಿದಾಗ ಜೀರ್ಣ ಕೂಡ ಚೆನ್ನಾಗಿ ಆಗುತ್ತೆ. 200 ಗ್ರಾಮ್ ಜೀರಿಗೆನ ಹಾಕಿ ಜಸ್ಟ್ ಒಂದು 2 ನಿಮಿಷ ಬಿಸಿಯಾಗಿರೋ ಬಾಣಲೆಯಲ್ಲಿ ಹುರಿದು ಎತ್ತಿಟ್ಕೊಂಡು ಒಂದು 10 ರೂಪಾಯಿದು ಪಲಾವ್ ಎಲೆನ ಸೇರಿಸ್ಕೊಳ್ತಾ ಇದ್ದೀನಿ. ಪಲಾವ್ ಎಲೆನೂ ಅಷ್ಟೇ ಈ ರೀತಿ ಸ್ವಲ್ಪ ಗರಿ ಆಗೋವರೆಗೂ ಹುರಿದು ಎತ್ತಿಟ್ಕೊಂಡು 10 ರೂಪಾಯಿದು ಸೋಂಪು ಕಾಳನ್ನು ಸೇರಿಸ್ತಾ ಇದ್ದೀನಿ. ಸೋಂಪು ಕಾಳು ಅಷ್ಟೇ ಜೀರ್ಣ ತುಂಬಾ ಚೆನ್ನಾಗಿ ಆಗುತ್ತೆ, ಫ್ಲೇವರ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಈ ರೀತಿ ಎಲ್ಲ ಮಸಾಲನೂ ಸೇರಿಸಿ ಒಂದ್ಸಲ ಸಾಂಬಾರು ಪೌಡರ್ನ ಮಾಡಿಟ್ಕೊಳ್ಳಿ. ಜಾಪತ್ರೆನ ಹಾಕ್ಕೊಳ್ತಾ ಇದ್ದೀನಿ. ಜಾಪತ್ರೆನೂ ಅಷ್ಟೇ ಒಂದು 10 ರೂಪಾಯಿದು ಅಥವಾ 20 ರೂಪಾಯಿದು ಹಾಕ್ಕೊಳ್ಳಿ, ಫ್ಲೇವರ್ಗೋಸ್ಕರ ತುಂಬಾ ಚೆನ್ನಾಗಿರುತ್ತೆ. ಡೈಜೆಷನ್ಗೆಲ್ಲ ತುಂಬಾ ಇಂಪ್ರೂವ್ ಆಗುತ್ತೆ. ಇವಾಗ ಇದಕ್ಕೆ ಮರಾಠಿ ಮೊಗ್ಗು ಮತ್ತು ಸ್ಟಾರ್ ಹೂವನ್ನ ಹಾಕ್ಕೊಳ್ತಾ ಇದ್ದೀನಿ.
ಸ್ಟಾರು 20 ರೂಪಾಯಿದು, ಮರಾಠಿ ಮೊಗ್ಗು 20 ರೂಪಾಯಿದು ಹಾಕ್ಕೊಂಡು ಒಂದು ಜಾಯಿಕಾಯಿನ ಈ ರೀತಿ ಪುಡಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಈ ರೀತಿ ಒಂದು ಸಲ ಮಾಡಿ ನೋಡಿ. ಇದಿಷ್ಟು ಹುರಿದು ಎತ್ತಿಟ್ಕೊಂಡಾದ್ಮೇಲೆ ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆನೂ ಅಷ್ಟೇ 10 ರೂಪಾಯಿದು ಪಾಕೆಟ್ನ ತೊಗೊಂಡು ಸಾಸಿವೆನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಜಸ್ಟ್ ಒಂದು 2 ನಿಮಿಷ, ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು 2 ನಿಮಿಷ ಫ್ರೈ ಮಾಡ್ಕೋಬೇಕು, ಚಿಟಪಟ ಅಂತ ಸಿಡಿಯೋವರೆಗೂ ಫ್ರೈ ಮಾಡಿ ಸಪ್ರೇಟ್ ಎತ್ತಿಟ್ಕೊಂಡಾದ್ಮೇಲೆ ಗಸಗಸೆನ ಹಾಕ್ಕೊಳ್ತಾ ಇದ್ದೀನಿ. ಗಸಗಸೆನ 50 ಗ್ರಾಮ್ ತೊಗೊಂಡಿದ್ದೀನಿ. ಇದಿಷ್ಟನ್ನು ಎಲ್ಲದನ್ನು ಕೂಡ ಒಂದೇ ಸಲ ಹಾಕಿ ಫ್ರೈ ಮಾಡೋದಕ್ಕೆ ಹೋಗಬಾರ್ದು. ಪ್ರತಿಯೊಂದನ್ನು ಸಪ್ರೇಟಾಗಿ ಫ್ರೈ ಮಾಡಿದ್ರೆ ಚೆನ್ನಾಗಿ ಫ್ರೈ ಆಗುತ್ತೆ. ಇವಾಗ ಅರಿಶಿನ ಕೊಂಬನ್ನು ಹಾಕ್ತಾಯಿದ್ದೀನಿ. ನಾನಿಲ್ಲಿ 120 ಗ್ರಾಮ್ ಅರಿಶಿನ ಕೊಂಬನ್ನು ಹಾಕ್ಕೊಳ್ತಾ ಇದ್ದೀನಿ. ಕಲರ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಇದಿಷ್ಟನ್ನು ಸ್ವಲ್ಪ ಕುಟ್ಟಿ ಪುಡಿ ಮಾಡಿ ಬಾಣಲಿಲಿ ಚೆನ್ನಾಗಿ ಹುರ್ಕೋಬೇಕು. ಅರಿಶಿನೂ ಅಷ್ಟೇ ಚೆನ್ನಾಗಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರಿಬೇಕು. ನಾವೆಲ್ಲ ಪದಾರ್ಥನೂ ಚೆನ್ನಾಗಿ ಹುರಿದ್ರೆ ವರ್ಷ ಆದ್ರೂ ಕೂಡ ಸಾಂಬಾರು ಪೌಡರ್ ಕೆಡೋಲ್ಲ. ಘಮನೂ ಅಷ್ಟೇ ಹಂಗೇ ಇರುತ್ತೆ, ಟೇಸ್ಟು ಕೂಡ ಹಂಗೇ ಇರುತ್ತೆ. ನಾವು ಹಾಳಾಗಬಾರ್ದು ಸಾಂಬಾರು ಪೌಡರ್ ಅಂದರೆ ಚೆನ್ನಾಗಿ ಹುರಿಬೇಕು ಎಲ್ಲದನ್ನೂ ಅಷ್ಟೇ, ಆವಾಗ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಒಂದು 3 ಇಡಿ ಆಗುವಷ್ಟು ಕರಿಬೇವು ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಕರಿಬೇವು ಸೊಪ್ಪನ್ನ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದೇ ಬಾಣಲಿಲಿ ಬಿಟ್ಟರೆ ಬಿಸಿಯಾಗಿ ಇರುತ್ತೆ, ಚೆನ್ನಾಗಿ ಗರ್ಗರಿಯಾಗಿ ಇರುತ್ತೆ. ಇವಾಗ ಇದಿಷ್ಟನ್ನು ದೊಡ್ಡ ಪಾತ್ರೆಗೆ ಹಾಕಿ ಮಿಕ್ಸ್ ಮಾಡಿ ಆದಮೇಲೆ ಲಾಸ್ಟಲ್ಲಿ ಒಂದು ಚಿಕ್ಕ ಡಬ್ಬಿ ಹಿಂಗನ್ನು ಹಾಕ್ಕೊಳ್ತಾ ಇದ್ದೀನಿ. ಹಿಂಗೆ ಹಾಕೋದ್ರಿಂದ ಡೈಜೆಷನ್ಗೆ ತುಂಬಾ ಒಳ್ಳೆಯದು, ಟೇಸ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ. ಎಷ್ಟು ದಿನ ಇಟ್ಟರೂ ಕೂಡ ಸಾಂಬಾರು ಪೌಡರ್ ಹಾಳಾಗೋದಿಲ್ಲ. ಇವಾಗ ನೋಡಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ತಣ್ಣಗಾಗೋದಕ್ಕೆ ಬಿಟ್ಟ ಮೇಲೆ ಕರಿಬೇವು ಮತ್ತು ಅರಿಶಿನ ಹಾಕಿ ಮತ್ತೆ ಒಂದು ಸಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನು ಮಿಲ್ಗೆ ಹಾಕಿಸ್ಕೊಬರೋಣ. ನೋಡಿ ಸಾಂಬಾರು ಪೌಡರ್ ಕಲರ್ ಅಂತೂ ತುಂಬಾ ಚೆನ್ನಾಗಿದೆ, ತುಂಬಾ ಘಮ ಬರ್ತಾ ಇದೆ. ಇವಾಗ ಮಾಡಿಸ್ಕೊಂಡು ಬಂದ ತಕ್ಷಣ ಒಂದು ಪೇಪರ್ ಮೇಲೆ ಹಾರಾಕಬೇಕು, ಇಲ್ಲಾಂದರೆ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಬಿಸಿಗೆ. ಇದಿಷ್ಟನ್ನು ಚೆನ್ನಾಗಿ ಒಂದು ಸಲ ಹರಡಿ ಒಂದು ಪೇಪರ್ ಅಥವಾ ಒಂದು ಯಾವುದಾದ್ರ ಮೇಲೆ ಈ ರೀತಿ ಸ್ಪ್ರೆಡ್ ಮಾಡಿ ಒಂದು ನೈಟ್ ಹಾರಾಕಿದ್ರೆ ಸಾಕು. ಕಲರ್ ಕೂಡ ಕಪ್ಪಗಾಗಲ್ಲ, ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ನೋಡಿದ್ರಲ್ವಾ ಸಾಂಬಾರ್ ಪೌಡರ್ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ. ಇದೇ ರೀತಿ ಕುಕಿಂಗ್ ವಿಡಿಯೋಸ್ಗೋಸ್ಕರ ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.